ನನಗೆ ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾ? ಏನಾಯ್ತು? ನನ್ನ ಮಮ್ಮ ಇಲ್ಲದೆ ನಾನು ಮಾಡ್ಕೋತಿರೋ ಫಸ್ಟ್ ಬರ್ಡೇ ಇದೇ ಆಗತ್ತೆ. ಏನಾದರೂ ಪಾರ್ಟಿ ಮಾಡಿಕೊಂಡ್ರೆ ನಾವು ಸಂತೋಷವಾಗಿದ್ದಾಗಲೇ ಮಾಡ್ಕೋಬೇಕು. ಈಗ ನನಗೆ ಆ ಸಂತೋಷನೇ ಇಲ್ಲ. ಅದಕ್ಕೆ ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ನಿನ್ನೆ ಮ್ಯಾಚಲ್ಲಿ ಟೀಮ್ನ ಗೆಲ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನೀನ್ ಹೀಗೆ ಆಡಿ ನಮ್ಮ ಕಾಲೇಜ್ಗೆ, ನಮ್ಮ ಊರಿಗೆ, ನಿಮ್ಮ ಮನೆಗೆ ಒಳ್ಳೆ ಹೆಸರು ತಗೊಂಡ್ ಬರ್ಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ರಾಜಲಕ್ಷ್ಮಿ. ತಿಂದ್ರೆ ಒಳ್ಳೇದೇ ತಿನ್ಬೇಕು, ಒಳ್ಳೇದನ್ನೇ ಕೇಳಿಸ್ಕೋಬೇಕು ಅಂತ ಹೇಳ್ತಾರೆ ಹೊರತು ಅವರು ನಿಮ್ಮಮ್ಮ ಮಾಡಿರೋ ಲಾಡು ತಿಂದೇ ಇಲ್ವೇ? ಇಲ್ಲ ಅಂದ್ರೆ ಲಾಡು ಮೇಲ್ ಕೂಡ ಒಂದ್ ಗಾದೆ ಹೇಳ್ತಿದ್ರು. ಅಲ್ಲ, ನೀನ್ ಯಾಕೆ ಬಂದೆ? ಯಾಕೆ ಹಾಗಂತಿದ್ಯಾ? ಟೇಸ್ಟ್ ಚೆನ್ನಾಗಿದೆ ಅಂತ ಮನೇಲಿರೋ ಸ್ವೀಟ್ಸ್ ಎಲ್ಲ ತಿನ್ಬಿಟ್ರು. ನನಗ್ ಮತ್ತೆ ತಿನ್ಬೇಕು ಅಂತ ಅನ್ಸ್ತು, ಅದಕ್ಕೆ ಬಂದೆ. ಹೌದು, ನೀನೇನ್ ಮಾಡ್ತಿದ್ಯಾ? ಏನೋ ಮುಚ್ಚಿಡ್ತಿರೋ ಹಾಗಿದೆ. ಏನೂ ಇಲ್ಲ. ನಿನ್ ಕಣ್ಣಿಗೆ ನಾನ್ ದಡ್ಡಿ ತರ ಕಾಣಿಸ್ತೀನಾ? ಅದ್ ಹಾಗಲ್ವೇ, ನೋಡಿದ್ರೆ ನೀನ್ ಸುಮ್ನೆ ಎಲ್ರ ಮುಂದೆ ಕೂಗ್ ಬಿಡ್ತೀಯ ಅಂತ. ಅಯ್ಯೋ ಹೇಳಲ್ಲ ಬಿಡೆ, ಅದೇನಂತ ತೋರ್ಸು. ಏನಿಲ್ಲ ಬಿಡೆ. ತೋರಿಸ್ತೀಯೋ ಇಲ್ವೋ? ಹಾಗಾದ್ರೆ ನೀನು ಯಾರಿಗೂ ಹೇಳ್ಬಾರ್ದು. ನಾನ್ ಯಾರಿಗೂ ಹೇಳಲ್ಲ, ತೋರ್ಸು. ಪ್ರಾಮಿಸ್? ಪ್ರಾಮಿಸ್, ತೋರ್ಸು. ಯಾರ್ ಕೊಟ್ರೆ? ನಾನೇ ಕೋಚ್ ಸರ್ ಕೊಟ್ಟಿದ್ದು. ನೀನೇ ಕೊಟ್ಟು ನಿನ್ನ ಹತ್ರನೇ ಇದ್ಯಾ? ಜಾಣೆ ಕಣೆ ನೀನು. ಅದ್ ಹಾಗಲ್ವೇ, ಅವ್ರು ನನ್ಗೆ ವಾಪಸ್ ಥ್ಯಾಂಕ್ಸ್ ಹೇಳಿದ್ರು. ಹೇಗ್ ಹೇಳಿದ್ರು ಅಂತ ಗೊತ್ತಾ? ಚೆನ್ನಾಗಿದೆ ಕಣೆ. ನೆನ್ನೆ ಹಾಕಿಲ್ ಆಡಿದ್ದಕ್ಕೆ ಪ್ರಿನ್ಸಿಪಲ್ ಕಪ್ ಕೊಟ್ರು, ಕೋಚು ಗ್ರೀಟಿಂಗ್ ಕಾರ್ಡ್ ಕೊಟ್ರು, ಮನೇಲಿರೋರು ಸ್ವೀಟ್ಸ್ ಕೊಡ್ತಿದ್ದಾರೆ. ಒಂದೇ ದಿನದಲ್ಲಿ ನಿನ್ ಜೀವನ ಹೀಗೆಲ್ಲ ಬದಲಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ನಿಮ್ಮ ಅಮ್ಮನಿಂದಾನೇ ಅಲ್ವಾ? ಅಂತ ಅಮ್ಮ ಇರೋದು ತುಂಬಾನೇ ಅದೃಷ್ಟ. ಅಂಥ ತಾಯಿ ನನಗೆ ಕೊಟ್ಟಿರೋದಕ್ಕೆ ದೇವ್ರಿಗೆ ನಾನೇ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಓದ್ಬೇಕು ಅಂದಿದ್ದಕ್ಕೆ ಮನೇಲಿರೋರು ಎಲ್ರೂ ಅವರೇ ಒಪ್ಸಿದ್ರು. ನಾನು ಹಾಕಿ ಆಡಬೇಕು ಅಂತ ನಮ್ಮ ಅಪ್ಪನ ಜೊತೆ ಜಗಳ ಆಡಿದ್ರು. ನನಗೆ ಕಷ್ಟ ಆದಾಗ ಅವರೇ ಹತ್ರು. ನಾನು ಬೇಜಾರು ಮಾಡ್ಕೊಂಡಾಗ ಅವರು ಕೂಡ ಬೇಜಾರು ಮಾಡ್ಕೊಂಡ್ರು. ಇದನ್ನೆಲ್ಲ ನೋಡ್ತಿದ್ರೆ ಅವ್ರು ಹುಟ್ಟಿರೋದೇ ನನಗೋಸ್ಕರ ಅಂತ ಅನ್ನಿಸ್ತಿದೆ. ಎಲ್ಲಾ ತಂದೆ ತಾಯಿಗೂ ಮಕ್ಳೇ ಜೀವನ ಆಗಿರ್ತಾರೆ. ಅದೃಷ್ಟವಂತರು ಅಳಬಾರ್ದು ಅಂತ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಹೇಳ್ತಿದ್ಲು. ಯಾವಾಗ್ಲೂ ನಗ್ತಾ ಇರ್ಬೇಕು.
ಅಮ್ಮ, ಈ ಮನೆ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೆ ಕೋಪ ಬರ್ತಿದೆ. ಏನಾಯ್ತು ಪದ್ಮಾ? ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಮ್ಮ. ಆ ಆದ್ಯ ನಮ್ಮ ಮನೆಗ್ ಬಂದಿರೋದೇ ನನ್ಗಿಷ್ಟ ಇಲ್ಲ. ಅದು ಅಲ್ದೆ ಈ ಮನೆ ಪರಿಸ್ಥಿತಿನೇ ಬದಲಾಯಿಸಿದಾಳೆ. ಕೊನೆಗೆ ಅತ್ತಿಗೆನ, ರಾಜಲಕ್ಷ್ಮಿನ ಎಲ್ರನ್ನೂ ಬದಲಾಯಿಸಿದಾಳೆ. ಜೊತೆಗೆ ಬಿಟ್ಟು ಸೀನು ಇಬ್ರು ಅವಳ ಹಿಂದೆನೆ ತಿರುಗ್ತಾ ಇದ್ದಾರೆ. ನಮ್ಮನೆ ಪದ್ಧತಿಗಳನ್ನೆಲ್ಲ ಮುರಿದು ಹೇಗಿರ್ಬೇಕು ಅಂತ ನಮಗೆ ಹೇಳ್ಕೊಡ್ತಾಳೆ. ಆ ಆದ್ಯನ್ನ ನಮ್ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ಅವಳಿಗೆ ಹುಟ್ಟಿದಬ್ಬ ಬೇರೆ ಆಚರಿಸ್ಬೇಕಂತೆ. ಏನೇ ಹೇಳ್ತಿದ್ಯಾ ನೀನು? ಹೌದಮ್ಮ, ಹೀಗಂತ ಜಾನಕಿ ಅತ್ತಿಗೆನೆ ಹೇಳ್ತಾ ಇದ್ಲು. ಇಷ್ಟರಲ್ಲೇ ಆದ್ಯನ್ ಹುಟ್ಟಿದಬ್ಬ ಬರ್ತಾ ಇದೆ, ಗ್ರ್ಯಾಂಡ್ ಆಗಿ ಖರ್ಚು ಮಾಡಿ ಆಚರಿಸೋಣ ಅಂತ. ಇಷ್ಟು ವರ್ಷದಲ್ಲಿ ನನ್ನ ಮಗ ಹುಟ್ಟಿದಬ್ಬನ ಒಂದಿನನೂ ಆಚರಿಸ್ಲಿಲ್ಲ. ಅವನ್ ಹುಟ್ಟಿ 27 ವರ್ಷ ಆಯ್ತು. ನನಗೂ ಒಬ್ಬ ಹುಟ್ಟಿ 5 ವರ್ಷ ಆಯ್ತು. ನೋಡು, ಈ ಮನೇಲಿ ಯಾರು ಹುಟ್ಟಿದಬ್ಬನೂ ಆಚರಿಸಿಲ್ಲ. ಆವತ್ತಿನ ದಿನ ಏನೋ ಒಂದು ಪಾಯಸ ಮಾಡಿ ಮಮ ಅಂತ ಮುಗಿಸ್ಬಿಡ್ತಿದ್ರು. ಆದ್ರೆ ಜಾನಕಿ ಅತ್ತಿಗೆ ಅವಳು ಹುಟ್ಟಿದಬ್ಬ ಆಚರಿಸಿದ್ರ ಜೊತೆಗೆ ಊರವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ ಹೇಳ್ತಾ ಇದ್ಲು. ಏನ್ ಮಾತಾಡ್ತಿದ್ಯಾ ನೀನು? ಇಷ್ಟಕ್ಕೂ ಯಾರವಳು ಈ ಮನೇಲಿ ಹುಟ್ಟಿದಬ್ಬ ಆಚರಿಸೋದಿಕ್ಕೆ? ಅವಳನ್ನ ಈ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ಈ ಜಾನಕಿಗೆ ಏನಂತ ಹೇಳೋದು ಅರ್ಥನೇ ಆಗ್ತಿಲ್ಲ. ಜಾನಕಿದು ದೊಡ್ಡ ಮನ್ಸು, ಅದಕ್ಕೆ ಹಾಗೆ ಹೇಳ್ತಿದ್ದಾಳೆ. ಅಂದ್ರೆ ನೀನು ಒಪ್ಕೋತೀಯನಮ್ಮ? ಏನಮ್ಮ ಹೀಗೆ ಹೇಳ್ತಿದ್ಯಾ? ನಾನ್ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ, ರಾಜುನೂ ಒಪ್ಕೊಳ್ಳಲ್ಲ. ನಮ್ಮನೇಲಿ ಹೀಗೆ ಹುಟ್ಟಿದಬ್ಬ ಆಚರಿಸ್ಕೊಳ್ಳೋ ಆಚಾರ ಇಲ್ವಲ್ಲ. ಅಗತ್ಯ ಇದ್ರೆ ಅವಳನ್ನ ಜಾನಕಿನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳ್ ಬಿಡು. ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಇಲ್ಲ ಅಮ್ಮ, ಅತ್ತಿಗೆ ಹಠ ಮಾಡ್ತಾ ಕೂತಿದ್ದಾಳೆ. ಅತ್ತಿಗೆ ಅನ್ಕೊಂಡಿದ್ದನ್ನ ಮಾಡ್ತಾಳೆ. ಪದ್ಮಾ, ಏನ್ ಹೀಗ್ ಮಾತಾಡ್ತಾ ಇದ್ದೀರಾ? ಆದ್ಯ ಹೊರಗಡೆ ಅವಳೇನಲ್ವಲ್ಲ. ಅರೆ, ನಮ್ ಜಾನಕಮ್ಮನ್ ತಂಗಿ ಮಗಳು. ಮೊದ್ಲೇ ತಾಯಿ ಇಲ್ದಿರೋ ಹುಡುಗಿ. ನಾವೆಲ್ಲರೂ ಸೇರಿ ಹುಟ್ಟುಹಬ್ಬದ ಶುಭಾಶಯನ ಹೇಳಿ ಸ್ವೀಟ್ ತಿನ್ಸಿದ್ರೆ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ? ಅದು ಅಲ್ದೇನೆ ನಾವೆಲ್ಲರೂ ಅವಳಿಗೆ ಇದೀವಿ ಅಂತ ಸಂತೋಷ ಪಡ್ತಾಳೆ. ಏನೇ, ತಾಯಿ ಇಲ್ದಿರೋ ಹುಡುಗಿ ಮೇಲೆ ಕರುಣೆ ತೋರ್ಸೋದನ್ನ ಬಿಟ್ಟು ಹೀಗೆ ಹೊಟ್ಟೆ ಹೊರ್ಕೊಂಡಿದ್ರೆ ಹೇಗೆ? ನಿಲ್ಲಿಸ್ತೀರಾ ನಿಮ್ ಬೋಧನೆನಾ? ಏನೇ ಈ ಮಾತುಗಳು? ಗಂಡ ಅನ್ನೋ ಗೌರವನೇ ಇಲ್ದೇನೆ. ನೋಡು, ಆದ್ಯ ಒಳ್ಳೆ ಹುಡುಗಿನೇ. ಈ ವಯಸ್ಸಲ್ಲಿ ಮಕ್ಕಳು ಹಾಗೆ ಇರ್ತಾರೆ, ತಮಾಷೆ ಮಾಡ್ಕೊಂಡು. ಆ ಮಾತಿಗೆ ಬಂದ್ರೆ ಚಿಕ್ಕನ್ನಲ್ಲಿ ನಾನೇ ಸ್ಟಾರ್ಟ್ ಆಡ್ತೀನಿ ಗೊತ್ತಾ? ಇಲ್ಲ ನೋಡು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ನೀವು ಹೀಗೆ ಮಾಡೋದು ಒಳ್ಳೇದಲ್ಲ. ಅಷ್ಟಕ್ಕೂ ಆದ್ಯ ಆದ್ರೂ ಪರವಾಗಿಲ್ಲ. ಈ ಮನೇಲಿ ಇರೋದಿಕ್ಕೆ ಅವಾಗ ಯಾವ್ದಾದ್ರು ಒಂದ್ ಕೆಲಸ ಮಾಡ್ತಿರ್ತಾಳೆ. ಕರೆಕ್ಟ್. ನೀನು ಇದ್ಯಾ 25 ವರ್ಷದಿಂದ. ಆ ಧ್ವಜ ಸ್ತಂಭಕ್ಕೂ ನಿನಗೂ ಯಾವ ವ್ಯತ್ಯಾಸನೂ ಇಲ್ಲ. ನೀನ್ ಸ್ವಲ್ಪ ಈ ಕಡೆ ಬರೇ. ಅತ್ತಮ್ಮ, ನೀವ್ ಹೇಳಿದೇನು ಚೆನ್ನಾಗಿಲ್ಲ. ನಾನೇನಾದ್ರೂ ಇಷ್ಟು ತಿಂತಾ ಇದ್ದೀನೇನೋ? ಏನೋ ದಿನಕ್ಕೆ ಜಸ್ಟ್ 6 ಹೊತ್ತು ಅಷ್ಟು ತಿಂತಿದ್ದೀನಿ ಅಷ್ಟೇ. ಆದ್ರೂ ಇಲ್ಲಿ ಕೇಳಿ, ನಾನೇನ್ ಗತಿ ಇಲ್ದೆ ಇಲ್ಲಿ ಇರ್ತಿಲ್ಲ ಅತ್ತೆಮ್ಮ. ನಮ್ ಭಾವನವರು ದಿ ಗ್ರೇಟ್ ರಾಜಾರಾಮ್ ಅವರು ಇರುವಂದಿದ್ದಕ್ಕೆ ಇರ್ತಾ ಇದ್ದೀನಿ. ಅವ್ರ ಮೇಲಿನ ಗೌರವದಿಂದ ಇರ್ತಾ ಇದ್ದೀನಿ. ನಿಮ್ ಮೇಲೆ ನಂಗೆ ಸ್ವಲ್ಪನೂ ಗೌರವ ಇಲ್ಲ. ಏನ್ ಜಾಸ್ತಿ ಮಾತಾಡ್ತಾ ಇದ್ದೀರಾ? ಹಂಗಲ್ವೇ ಅತ್ತೆಮ್ಮ? ಹೀಗೆಲ್ಲ ಮಾತಾಡಿದ್ರೆ ಖರ್ಚಿಗೆ ದುಡ್ಡು ಕೂಡ ಕೊಡಲ್ಲ. ಅಂತ ಕೆಲಸ ಮಾಡ್ಬೇಡ ಪದ್ದು. ಇಲ್ಲಿ ನೋಡು, ನಾನ್ ಮೊದ್ಲೇ ತುಂಬಾ ಕಷ್ಟದಲ್ಲಿದ್ದೀನಿ ಕಣೆ. ನೀನಿಲ್ಲ ಅಂದ್ರೆ ಇನ್ಯಾರು ಕೊಡ್ತಾರ್ಚಿನ ನಂಗೆ ಹೇಳು. ಮತ್ತೆ ಅವಾಗ್ಲೇ ಹೇಳಿದ್ರಲ್ಲ, ಆದ್ಯ ತಾಯಿ ಇಲ್ದಿರೋ ಹುಡುಗಿ ಸಂತೋಷವಾಗಿರ್ಬೇಕು ಅಂತ. ಹಾಗೆಲ್ಲ ಆಸೆ ಪಟ್ರೆ ನಿಮಗ್ ದುಡ್ಡು ಕೊಡಲ್ಲ. ನನ್ ಕಡೆ ಇದ್ರೆ ಮಾತ್ರ ದುಡ್ಡು ಕೊಡೋದು. ತುಂಬಾ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬಿಟ್ಟೆ ಪದ್ಮಾ. ಒಂದು ಕಡೆ ನ್ಯಾಯ, ಇನ್ನೊಂದು ಕಡೆ ಅನ್ಯಾಯ. ಅದೇ ಒಂದು ಕಡೆ ಆದ್ಯ, ಇನ್ನೊಂದು ಕಡೆ ನೀನು ಅಂತ ಹೇಳ್ತಾ ಇದೀನಿ ಅಷ್ಟೇ. ಈಗ್ಲೇ ತೀರ್ಮಾನ ಮಾಡ್ಕೊಳ್ಳಿ. ಅವಳ ಕಡೆ ಇರ್ತೀರಾ, ನನ್ ಕಡೆ ಇರ್ತೀರಾ? ಅಂದ್ರೆ ನಾನು ನನ್ನ ವೈಫ್ ಎಲ್ಲಿರ್ತಾಳೋ ನಾನು ಅಲ್ಲೇ ಇರ್ತೀನಿ ಅಷ್ಟೇ. ಅಣ್ಣ ಕೂಡ ನಮ್ ಕಡೆ ಬಂದ್ಬಿಟ್ರಲ್ಲ. ಇವಾಗ ಭಾವನ ಅವ್ರಿಗೆ ಹೇಳಿದ್ರೆ ಒಪ್ಕೋತಾರೆ. ಆದ್ಯ ಹುಟ್ಟದಬ್ಬ ನಡೆಯೋದಕ್ಕೆ ಅವಕಾಶ ಇಲ್ಲ. ಏನ್ ಪಾರ್ವತಿ, ಏನ್ ಹೇಳ್ತಿದ್ಯಾ? ಆದ್ಯನ್ ಹುಟ್ಟದಬ್ಬನ? ಹೌದು ರೀ, ಜಾನ್ಕಕ್ಕ ಅದ್ದೂರಿಯಾಗಿ ಮಾಡ್ಬೇಕು ಅನ್ಕೋತಿದ್ದಾರೆ. ಆದ್ರೆ ಅತ್ತೆ ನಾವು ಸೇರಿ ಮಾಡ್ಬಾರ್ದು ಅನ್ಕೋತಿದೀವಿ. ಯಾಕೆ ಮಾಡಬಾರ್ದು? ಯಾಕೆ ಅಂತಿರಲ್ರಿ? ಅಮೆರಿಕಾದಿಂದ ಬಂದ್ ಮಾತ್ರಕ್ಕೆ ಹುಟ್ಟದಬ್ಬ ಆಚರಿಸ್ಬೇಕಾ? ಏನು ಬೇಕಾಗಿಲ್ಲ. ನಾವೆಲ್ಲರೂ ಬೇಡ ಅಂತ ಹೇಳ್ತಿದೀವಿ. ನೀವು ಕೂಡ ಬೇಡ ಅಂತಾನೆ ಹೇಳ್ಬೇಕು. ಪಾಪ ತಾಯಿ ಇಲ್ದಿರೋ ಹುಡುಗಿ, ಅವಳ ಸಂತೋಷನ ಯಾಕೆ ಬೇಡ ಅನ್ಬೇಕು? ಹಂಗ್ ಕೇಳು ಶಿವರಾಜು. ಲೇ ಶಿವರಾಜು, ನಿಮ್ ಅತ್ತಿಗೆ ಅವಳನ್ನ ಹೆತ್ತ ಮಗಳ ಹಾಗೆ ನೋಡ್ಕೋತಿದ್ದಾಳೆ. ಅಷ್ಟ್ ಸಾಲ್ದಾ? ಇದೆಲ್ಲ ಬೇಕಾ?
ಈ ಮನೆ ಮಗಳಾಗಿರೋ ರಾಜಲಕ್ಷ್ಮಿ ಹುಟ್ಟದಬ್ಬನೇ ನಾವ್ ಯಾವತ್ತೂ ಆಚರಿಸಿಲ್ಲ. ಹಾಗಿರುವಾಗ ಆದ್ಯಂಗೆ ಯಾಕೆ ಆಚರಿಸ್ಬೇಕು? ಅದು ಹಾಗಲ್ಲಮ್ಮ. ಮತ್ತಿನ್ನೇನೋ ಆದ್ಯಂಗೆ ಗೊತ್ತಾಗ್ಬೇಕು. ಹೀಗೆ ಸೇವೆ ಮಾಡ್ತಿದ್ರೆ ಅವಳ ತಲೆ ಮೇಲೆ ಹತ್ ಕೂತ್ಕೋತಾಳೆ. ಇಲ್ಲ ನೋಡಿ ಶಿವರಾಜು, ನನ್ ಮಾತು ಕೇಳೋ ಇದನ್ನ ಒಪ್ಕೋ, ಇಲ್ಲಾಂದ್ರೆ ಇವ್ರು ಯಾರು ಒಪ್ಕೊಳ್ಳಲ್ಲ. ಇವರೆಲ್ಲ ಒಂದ್ ಟೈಪು. ಬರ್ತಾ ಬರ್ತಾ ಈ ಮನೇಲಿ ದೊಡ್ಡವ್ರಿಗೆ ಯಾರು ಗೌರವನೇ ಕೊಡ್ತಿಲ್ಲ. ಅಮ್ಮ ಅದು ಹಾಗಲ್ಲಮ್ಮ. ನೀನ್ ಸುಮ್ನೆ ಇರೋ. ನಾನ್ ಹೇಳೋದನ್ ಕೇಳು. ನಾಳೆ ರಾಜಾರಾಮ್ ಹತ್ರ ಹೇಳ್ಬೇಕು, ಈ ಹುಟ್ಟದ ಹಬ್ಬ ನಡಿಬಾರ್ದಷ್ಟೇ. ಸರಿ ಅಮ್ಮ, ನಿಮ್ಗೇನ್ ಅನ್ಸುತ್ತೋ ಅದ್ ಮಾಡಿ. ಅಯ್ಯೋ, ಈ ಕಡೆ ನೋಡಿದ್ರೆ ಗುಂಡಿ, ಆ ಕಡೆ ನೋಡಿದ್ರೆ ಬೆಟ್ಟ. ಹೇಳು ಕೊಂಡಳವಾಡ ವೆಂಕಟರಮಣ ಗೋವಿಂದನ ಗೋವಿಂದ ಗೋವಿಂದ. ಇವತ್ತು ಅಡುಗೆ ತುಂಬಾ ಘಮಘಮ ಅಂತ ಇದೆ. ಒಂದ್ ಕೈ ನೋಡ್ಲೇಬೇಕು. ಮಾವ, ಒಂದ್ ಕೈ ನೋಡ್ಕೊಳ್ಳೋ ಅಗತ್ಯ ಇಲ್ಲ. ಹೊಟ್ಟೆ ತುಂಬಾ ತಿಂದ್ರೆ ಅಷ್ಟೇ ಸಾಕು. ಲೀ ಸರಿ ಕಣೋ, ತುಂಬಾ ಬಿಸಿ ಇದೆ. ಉಫು 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 ಅಂತ ಆರ್ಸ್ಕೊಂಡು ತಿನ್ನು. ಏನು ಅಂದ್ರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಭಾವನವರು ನಿನಗೆ ಹೇಗೂ ಉತ್ತರ ಕೊಡಲ್ಲ ತಂಗ್ಯವ್ವ. ಆ ವಿಷಯ ಏನು ಅಂತ ನೀನು ಹೇಳ್ಬಿಡು. ಅದೇ ರೀ, ಇಷ್ಟರಲ್ಲೇ ನಮ್ಮ ಆದ್ಯನ ಹುಟ್ಟಿದ ಹಬ್ಬ ಬರ್ತಾ ಇದೆ. ನಾವು ನಮ್ಮ ಮನೇಲೆ ಅದ್ದೂರಿಯಾಗಿ ಆಚರಿಸೋಣ ಅಂತ. ಜಾನಕಿ, ನೀನ್ ಬರ್ತಾ ಬರ್ತಾ ಯಾಕೆ ಹೀಗೆ ಬದಲಾಗ್ತಿದ್ಯಾ? ನಮ್ಮ ಮನೇಲಿ ಯಾವತ್ತಾದ್ರೂ ಹುಟ್ಟದಬ್ಬ ಆಚರಿಸಿದೀವಾ? ಇವಾಗಿದೆಲ್ಲ ಏನು ಹೊಸ್ತು? ಆ ಥರ ಆಸೆಗಳನ್ನೆಲ್ಲ ಇಟ್ಕೋಬೇಡ. ಹಾಗಲ್ಲ ಅತ್ತೆ, ಆದ್ಯ ತಾಯಿ ಇಲ್ದಿರೋ ಹುಡುಗಿ. ಅವಳಿಗೆ ನಾವಲ್ದೇ ಇನ್ಯಾರಿದ್ದೀವಿ? ನಾವೇ ಅವಳಿಗೆ ಬಂಧುಗಳು. ಎಲ್ಲರೂ ಸೇರಿ ಅವಳಿಗೆ ಶುಭಾಶಯಗಳನ್ನ ಹೇಳಿ ಆ ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿದ್ರೆ ಪಾಪ ಅವಳು ಕೂಡ ಸಂತೋಷ ಪಡ್ತಾಳೆ. ನೀವ್ ಹೇಳಿದ್ದು ನಿಜವಾಗ್ಲೂ ಕರೆಕ್ಟ್ ಅತ್ತೆ. ಈಗಿನ ಕಾಲದಲ್ಲಿ ಹುಟ್ಟದಬ್ಬನ ಎಲ್ಲರೂ ಜಾತ್ರೆ ತರ ಮಾಡ್ತಿದ್ದಾರೆ. ಹೌದೌದು, ಮೊನ್ನೆ ಪಾಂಡು ಬರ್ತಡೆ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ದೊಡ್ಡಮ್ಮ. ಸ್ವೀಟ್ ಕೊಟ್ರು, ಕೇಕ್ ಕಟ್ ಮಾಡಿದ್ರು, ಮತ್ತೆ ಹೊಟ್ಟೆ ತುಂಬಾ ಊಟ ಕೂಡ ಹಾಕಿದ್ರು. ಹೌದು ಭಾವನವ್ರೆ, ಪಾಪ ಯಾರು ಇಲ್ದಿರೋ ಹುಡುಗಿಗೆ ಎಲ್ಲರೂ ಶುಭಾಶಯ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಭಾವನವ್ರೆ, ಸ್ವಲ್ಪ ಸುಮ್ಮನಿರ್ತೀರಾ? ಇಂಥದ್ದೆಲ್ಲ ಬೇರೆಯವ್ರ ಮನೇಲಿ ನಡಿಬೋದು, ನಮ್ಮ ಮನೇಲಲ್ಲ. ಇದಕ್ಕೆ ನನ್ನ ಮಗ ಒಪ್ಕೋಬೇಕಲ್ಲ. ಏನ್ರಿ, ನಿಮ್ಮ ಮನಸ್ಸೇನು ಅಂತ ನನಗೆ ಗೊತ್ತು. ಆದಿನ ಹುಟ್ಟಿದ ಹಬ್ಬದ ದಿವಸ ನಾವು ಆಚರಣೆ ಮಾಡದೆ ಹೋದ್ರೆ ಅವಳಿಗೆ ಅವರ ಅಮ್ಮನ ನೆನಪಾಗ್ಬಿಡುತ್ತಲ್ವಾ? ಹುಟ್ಟಿದ ಹಬ್ಬದ ದಿವಸ ಅವಳು ಕಣ್ಣೀರು ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನಾವಿಷ್ಟು ಜನ ಇದ್ಕೊಂಡು ಅವಳನ್ನ ಅನಾಥಳಾಗಿ ಬಿಡೋಕ್ಕಾಗುತ್ತಾ?
ಏನೋ ಒಂದು ಮಾಡಿ ಆ ಒಂದು ದಿವಸನಾದ್ರೂ ಅವಳನ್ನು ಸಂತೋಷವಾಗಿರೋ ಹಾಗೆ ಮಾಡೋಣ. ಹೌದು ಮಾವ, ಆದ್ಯ ಇವಾಗ ನಮ್ಮಲ್ಲೇ ಒಬ್ಳಾಗಿದ್ದಾಳೆ. ನಾವ್ ಈ ಫಂಕ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಎಲ್ರೂ ಒಟ್ಟಿಗೆ ಕೇಕ್ ಕಟ್ ಮಾಡಿಸಿ ಊಟ ಮಾಡೋದಷ್ಟೇ ಅಲ್ವಾ? ನಿಮ್ಮಂತ ದೊಡ್ಡವ್ರ ಆಶೀರ್ವಾದ ಅವಳ ಮೇಲೆ ಇರ್ಬೇಕು ಮಾವ. ಸೀನು, ನೆಮ್ಮದಿಯಾಗಿ ಊಟ ಮಾಡೋದನ್ನ ಬಿಟ್ಟು ಅವಳ ಬಗ್ಗೆ ಯಾಕೋ ಮಾತಾಡ್ತಾ ಇದ್ಯಾ? ಅದ್ಗೆ ಇವ್ರೆಲ್ರಿಗೂ ಚೆನ್ನಾಗಿ ಫ್ರೆಂಡ್ ಆಗಿದ್ದಾಳಲ್ಲ. ಆದ್ರೆ ಯಾವ ಫಂಕ್ಷನ್ಗಾದ್ರೂ ಅಣ್ಣ ಒಪ್ಕೋಬೇಕಲ್ಲ. ಅಪ್ಪ, ಊರಲ್ಲಿ ಯಾವ ಮಗುಗಾದ್ರೂ ಹೆಸರಿಡ್ಬೇಕು ಅಂದ್ರೆ ನಿಮ್ಮನ್ನೇ ಕರೀತಾರೆ. ಚಿಕ್ಕ ವಯಸ್ಸಲ್ಲಿ ಆದ್ಯಂಗೆ ಅದೃಷ್ಟ ಸಿಗ್ಲಿಲ್ಲ. ಆದ್ರೆ ಈಗ್ಲಾದ್ರೂ ಅವಳು ಹುಟ್ಟಿದ ಹಬ್ಬದ ದಿನ ಅವಳಿಗೆ ಆಶೀರ್ವಾದ ಮಾಡಿ ಅಪ್ಪ. ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರೆ ಅವಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಏನಂದ್ರೆ ಒಪ್ಕೊಳ್ಳಿ ಅಂದ್ರೆ ಮನೇಲಿ ಕೂಡ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಹೌದು ಭಾವನವ್ರೆ, ಆ ಹಬ್ಬದ ಬಗ್ಗೆ ಮಾತಾಡ್ತಿದ್ರೆ ನನಗೆ ಈಗಲೇ ಹೊಟ್ಟೆ ತುಂಬ ಹೋಗ್ತಿದ್ದೆ ಭಾವನವ್ರೆ. ಒಪ್ಕೊಳ್ರಿ. ಒಪ್ಕೊಳ್ಳಿ ಅಪ್ಪ. ಒಪ್ಕೊಳ್ಳಿ ಮಾವ. ಒಪ್ಕೊಳ್ಳಿ ಭಾವನವ್ರೆ, ಪ್ಲೀಸ್. ಒಪ್ಕೊಳ್ಳಿ ದೊಡ್ಡಪ್ಪ. ಸರಿ. ನೀವೆಲ್ಲರೂ ಇಷ್ಟದಿಂದ ಕೇಳ್ಕೊತಾ ಇದ್ರೆ ಹಾಗೆ ನಡೀಲಿ ಬಿಡಿ. ಅಮ್ಮ, ಆವಾಗ್ಲೇ ಏನೋ ಕಿತ್ತೂರು ರಾಣಿ ಚೆನ್ನಮ್ಮನ್ ಥರ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಈಗ ಯಾಕೇನು ಮಾತಾಡ್ತಾನೆ ಇಲ್ಲ? ಅಮ್ಮ, ನೀನೇನಂತೀಯ? ನಾನೇನ್ ಹೇಳೋ, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಆಗ್ಲಿ. ಪದ್ಮಾ, ನೀನೇನಂತೀಯೇ? ನಿನ್ನಿಷ್ಟ ಕಣಮ್ಮ. ಅಣ್ಣ ಹೇಗೆ ಹೇಳ್ತಾನೋ ಹಾಗೆ. ಅಯ್ಯೋ, ಪಾರ್ವತಿ, ನೀನೇನ್ ಹೇಳ್ತೀಯಾ? ನೀವೆಲ್ಲ ಒಪ್ಕೊಂಡ್ಮೇಲೆ ಅವಳೇನಂತಾಳೆ? ನಿನಗೆ ಓಕೆ ಅಲ್ವಾ ಪಾರ್ವತಿ? ನನ್ಗೂ ಓಕೆ ರೀ. ಅದ್ದೂರಿಯಾಗಿ ಮಾಡೋಣ. ಏನಮ್ಮ ಅಷ್ಟು ಈಸಿಯಾಗಿ ಹೇಗೆ ಒಪ್ಕೊಂಡೆ? ನಿನ್ನ ಕೇಳ್ದೆ ಅಲ್ವೇನೆ, ನೀನ್ ಯಾಕೆ ಒಪ್ಕೊಂಡೆ? ನೀನ್ ಒಪ್ಕೊಂಡೆ ಅಂತ ನಾನು ಒಪ್ಕೊಂಡೆ.